ಜೀನಾಗೆ ಸಂಪಾದಕತ್ವದಲ್ಲಿ ಜಿಎಂಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ನಗರಸಭೆಯಿಂದ ಅಧ್ಯಯನ ಪ್ರವಾಸ ಇಲ್ಲ, ಸಾಗರಿಕರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡುತ್ತೇವೆ. ಪ್ರವಾಸಕ್ಕೆ ಇರಿಸಿದ ಹಣ ನಗರದ ಹೊಂಡಗುಂಡಿ ಸೇರಿ ಅಭಿವೃದ್ಧಿ ಕೆಲಸಕ್ಕೆ ಬಳಕೆ ಎಂದ ಮೈತ್ರಿ ಪಾಟೀಲ್. ಜ್ಞಾನಸಾಗರ ಪಬ್ಲಿಕ್ ಸ್ಕೂಲ್ ಸಹಯೋಗದೊಂದಿಗೆ ಕ್ರೀಡಾಕೂಟ, ಓದಿನೊಂದಿಗೆ ಕ್ರೀಡೆಗೂ ಇರಲಿ ಒತ್ತು ಎಂದ ಮೈತ್ರಿ ಪಾಟೀಲ್. ಡಾಕ್ಟರ್ ರಾಜನಂದಿನಿ ಕಾಗೋಡು. ಎಂಡಿಎಫ್ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನಿಂದ ಪ್ರತಿಭಾ ಪುರಸ್ಕಾರ, ಡಾಕ್ಟರ್ ಎಸ್ಎಂ ಹೆಗಡೆ ಅವರಿಂದ ಮೌಲಿಕ ಮಾತು. ಭೀಮನಕೊಣೆ ಮುಂಗರವಳ್ಳಿ ಚೈತನ್ಯ ಶಾಲಾ ಮಕ್ಕಳಿಂದ ಪರಿಸರ ಪ್ರೇರಿತ ಸಾಕ್ಷ್ಯಚಿತ್ರ ವೀಕ್ಷಣೆ. ಕೆಳದಿ ರಾಮೇಶ್ವರ ದೇವಾಲಯದಲ್ಲಿ ಮಹಾರುದ್ರ ಪಾರಾಯಣ, ಕೈಲಾಸ ಯಂತ್ರಾರಾಧನೆ. ಈಗ ಸುದ್ದಿಯ ವಿವರ. ಸಾಗರ ನಗರಸಭೆಯಿಂದ ಯಾವುದೇ ಅಧ್ಯಯನ ಪ್ರವಾಸ ಇಲ್ಲ, ಸಾರ್ವಜನಿಕರ ಅಭಿಪ್ರಾಯ ಗೌರವಿಸಿ ನಾವು ಪ್ರವಾಸ ಕೈಬಿಟ್ಟಿದ್ದೇವೆ ಎಂದು ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ತಿಳಿಸಿದರು. ಈ ಕುರಿತು ಗುರುವಾರ ಸ್ಪಷ್ಟನೆ ನೀಡಿದ ಅವರು, ಮೊನ್ನೆ ನಡೆದಂತಹ ಸಾಮಾನ್ಯ ಸಭೆಯಲ್ಲಿ ನಮ್ಮ ನಗರಸಭೆಯ ಆಡಳಿತ ಪಕ್ಷದ ಎಲ್ಲ ಸದಸ್ಯರು ಕೂಡ ನಾವು ಯಾರೂ ಕೂಡ ಈ ಪ್ರವಾಸಕ್ಕೆ ಬರೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಸಭೆಯಲ್ಲೇ ಹೇಳಿದರು. 16 ಜನ ಕೂಡ ಇವತ್ತು ಸೈನ್ ಮಾಡಿ ನನಗೆ ಲೆಟರನ್ನು ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಸಭೆಯಲ್ಲೂ ಕೂಡ ಇದು ತೀರ್ಮಾನ ಆಗಿತ್ತು. ಇನ್ನುಳಿದಂತೆ 19 ಜನ ಸದಸ್ಯರಲ್ಲಿ 5 ಜನ ಸದಸ್ಯರು ಬರೋದಿಲ್ಲ, ಗೈರಾಗ್ತೀವಿ ಅಂತ ಹೇಳಿಬಿಟ್ಟು ಅಲ್ಲೂ ಕೂಡ ಸ್ಪಷ್ಟನೆ ಸಿಕ್ಕಿದೆ. ಇನ್ನು ಉಳಿದಂಥ 14 ಜನ ಸದಸ್ಯರಲ್ಲಿ 10 ಜನ ಸದಸ್ಯರು, 4 ಜನ ನಾಮನಿರ್ದೇಶಿತ ಸದಸ್ಯರು ಅಧ್ಯಯನ ಪ್ರವಾಸಕ್ಕೆ ಹೋಗ್ಬೋದಾ ಅಂತ ಹೇಳಿಬಿಟ್ಟು ಮತ್ತೆ ಕೇಳ್ತಿದ್ದಾರೆ. ಹಾಗಾಗಿ ಅದಕ್ಕೆ ನಿನ್ನೆ ಶಾಸಕರನ್ನು ಕೂಡ ಕೇಳಿದ್ದಾರೆ. ಶಾಸಕರು ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ಏನು ನಿರ್ಧಾರ ತಗೊತೀರಾ ನೀವು ತಗೊಳ್ಳಿ ಅಂತ ಅಂದರು. ನಾವು 31 + 4 ಜನ 34 ಜನ ಸದಸ್ಯರು ಹೋಗೋದಾದರೆ ಹೋಗಲಿ ಅಂತ ಹೇಳಿಬಿಟ್ಟು ಅಧ್ಯಕ್ಷರಾಗಿ ನಾನು ಹೇಳಿದ್ದೆ. ಅಂದರೆ ಎಲ್ಲರೂ ಹೋಗೋದಾದರೆ ಅಧ್ಯಯನ ಪ್ರವಾಸಕ್ಕೆ ಒಂದು ಚುನಾಯಿತ ಪ್ರತಿನಿಧಿಗಳ ಅವಕಾಶ ಇರ್ತದೆ, ಅದು ಈ ಟೈಮಲ್ಲಿ ಅಲ್ಲ ಅಂತ ಹೇಳಿಬಿಟ್ಟು ಈಗ ಜನರೇ ನಿರ್ಧಾರ ಮಾಡಿದರು. ನೀವು ಮೊನ್ನೆಯಿಂದ ನೋಡಿದರೆ ಎಷ್ಟು ಪೇಪರ್ನಲ್ಲಿ ಬಂತು. ಜನಸಾಮಾನ್ಯರು ಹೇಳ್ತಿದ್ದಾರೆ, ಜನಸಾಮಾನ್ಯರು ಈ ಟೈಮಲ್ಲಿ ಬೇಕಿತ್ತಾ ಅಂತ ಹೇಳಿ. ಖಂಡಿತ ಹೌದು, ನಮಗೆ ನಾವು ಗೆದ್ದಂಥ ಅವಧಿಯಲ್ಲಾಗಿದ್ದರೆ ಈ ಅಧ್ಯಯನ ಪ್ರವಾಸ ಮಾಡ್ತಕ್ಕಂಥದ್ದು ಸೂಕ್ತ ನಿರ್ಧಾರ ಆಗ್ತಿತ್ತು. ಈ ಕೊನೆಯ ಇನ್ನೂ 3 ತಿಂಗಳ ಅವಧಿಯಲ್ಲಿ ನಮಗೆ ಈ ಅಧ್ಯಯನದ ಪ್ರವಾಸದ ಅವಶ್ಯಕತೆ ಇದೆಯಾ ಅಂತ ಹೇಳಿ ಜನಸಾಮಾನ್ಯರು ಎಲ್ಲರೂ ಕೂಡ ಕ್ವಶನ್ ಮಾಡ್ತಾ ಇದ್ದಾರೆ. ಶಾಸಕರು ಕೂಡ ನಿನ್ನೆ ಅದನ್ನೇ ಹೇಳಿದ್ದಾರೆ. ಹಾಗಾಗಿ ನಾವು ಇವರೆಲ್ಲರ ಒಂದು ಅಭಿಪ್ರಾಯದಂತೆ ಜನರೇ ನಮ್ಮನ್ನೆಲ್ಲ ಆರಿಸಿ ಕೂರಿಸಿ ನೀವು ಹೊಂಡ ಗುಂಡಿ ಮುಚ್ಬೋದು, ಇದಕ್ಕೆ ಕೆಲಸ ಮಾಡ್ಬೋದು, ಈ ರೀತಿಯಾಗಿ ಮಾಡ್ಬೋದಿತ್ತು, ನಿಮಗೆ ಅಧ್ಯಯನ ಪ್ರವಾಸ ಬೇಕಿತ್ತ ಅಂತ ಜನಗಳೇ ಹೇಳಿದ್ದು. ನಾವಿಲ್ಲಿ ಕೂರ್ಲಿಕ್ಕೆ ಕಾರಣ ಜನರಿಂದ ಆಯ್ಕೆಯಾದವರು ನಾವು. ಹಾಗಾಗಿ ಅವರ ಮಾತಿಗೂ ನಾವು ಗೌರವವನ್ನು ಕೊಡುವ ಉದ್ದೇಶದಿಂದ ಈ ಎಲ್ಲ ಸದಸ್ಯರ ಅಂದರೆ ಎಲ್ಲ ನಗರಸಭಾ ಸದಸ್ಯರು ಸ್ಪಷ್ಟವಾಗಿ ನಿರ್ಧಾರವನ್ನು ಕೈಗೊಳ್ಳದ ಕಾರಣ ಬಾರದ ಅಭಿಪ್ರಾಯದ ಒಂದು ಹಿನ್ನೆಲೆಯಲ್ಲಿ ಪ್ರವಾಸವನ್ನು ಕೈಬಿಡಲಾಗುವುದು ಅಂತ ಹೇಳಿಬಿಟ್ಟು ನಾನು ಸ್ಪಷ್ಟನೆಯನ್ನು ಕೊಟ್ಟಿದ್ದೇನೆ ಸರ್. ಈ ಹಣವನ್ನು 24.10ಗೆ 7.25ಗೆ 5% ಒಂದು ಕ್ರಿಯಾಯೋಜನೆಗೆ ಈ ಹಣವನ್ನು ಬಳಸಬಹುದಾ ಅನ್ನೋ ನಿಟ್ಟಿನಲ್ಲಿ ನಾನು ಚರ್ಚೆಯನ್ನು ಅಧಿಕಾರಿಗಳೊಂದಿಗೆ ಮಾಡಿ ಈ 40 ಲಕ್ಷ ಹಣವನ್ನು ಈ 24.10 7.25 5% ಇದಕ್ಕೆ ಬಳಸಬಹುದು ಅನ್ನೋ ಒಂದು ಚರ್ಚೆಯನ್ನು ಮಾಡಿ ಮುಂದಿನ ನಿರ್ಧಾರಕ್ಕೆ ಹಣವನ್ನು ಬಳಸಿ ಅಂತ ಹೇಳಿಬಿಟ್ಟು ನಾನು ಈ ನಿರ್ಧಾರವನ್ನು ಕೈಗೊಂಡೆ. ಓದಿನ ಒತ್ತಡದಿಂದ ಮಕ್ಕಳು ಮಾನಸಿಕ ಖಿನ್ನತೆಗೆ ಒಳಗಾಗುವ ಸಾಧ್ಯತೆ ಇರುತ್ತದೆ. ಮಕ್ಕಳ ಮನೋವಿಕಾಸಕ್ಕೆ ಪೂರಕವಾದ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಪೋಷಕರು, ಶಿಕ್ಷಕರು ಪ್ರೋತ್ಸಾಹಿಸಬೇಕು ಎಂದು ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ತಿಳಿಸಿದರು. ಸಾಗರದ ನೆಹರು ಮೈದಾನದಲ್ಲಿ ಗುರುವಾರ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಜ್ಞಾನಸಾಗರ ಪಬ್ಲಿಕ್ ಸ್ಕೂಲ್ ಆಶ್ರಯದಲ್ಲಿ ಏರ್ಪಡಿಸಿದ್ದ 14 ವರ್ಷದೊಳಗಿನ ದಕ್ಷಿಣ ವಲಯ ಮಟ್ಟದ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಸಂಜೆ ವಿದ್ಯಾಕೇಂದ್ರದ ಮುಖ್ಯಸ್ಥೆ ಡಾಕ್ಟರ್ ರಾಜನಂದಿನಿ ಕಾಗೋಡು ಮಾತನಾಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಇ, ನಗರಸಭಾ ಉಪಾಧ್ಯಕ್ಷೆ ಸವಿತಾ ವಾಸು, ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶ್, ಪ್ರಮುಖರಾದ ದೇವೇಂದ್ರಪ್ಪ, ಡಾಕ್ಟರ್ ಅನ್ನಪೂರ್ಣ, ಭೂಮೇಶ್, ಪಾಲಾಕ್ಷಪ್ಪ, ರಮೇಶ್, ಹನುಮಂತಪ್ಪ, ಪ್ರಶಾಂತ್ ಇನ್ನಿತರರು ಹಾಜರಿದ್ದರು. ಸಾಗರ ಪಬ್ಲಿಕ್ ಸ್ಕೂಲ್ ವತಿಯಿಂದ ಆಯೋಜನೆ ಮಾಡಿದ್ದಾರೆ ಸರ್. ಈ ಒಂದು ಕಾರ್ಯಕ್ರಮದ ಉದ್ಘಾಟಕರಾಗಿ ನಾನು ಕರೆದಿದ್ರು. ಉದ್ಘಾಟನೆಯನ್ನು ನೆರವೇರಿಸಿ ಎಲ್ಲ ಮಕ್ಕಳಿಗೂ ಕೂಡ ಶುಭಾಶಯಗಳನ್ನು ಕೋರಿದ್ದೀವಿ. ಈ ಒಂದು ಮಕ್ಕಳಲ್ಲಿ ಇವತ್ತಿನ ಒಂದು ಮಕ್ಕಳಿಗೆ ದಯವಿಟ್ಟು ಯಾವ ವಿದ್ಯಾರ್ಥಿಗಳು ಸಹ ಮೈದಾನದಲ್ಲಿ ಇರಬಾರ್ದು. ಹಲೋ ಒಂಚೂರು
ಮಕ್ಕಳು ಅಂದ್ರೆ ಪಠ್ಯ ಪುಸ್ತಕದ ಒಳಗಡೆನೆ ಇರ್ತಾರೆ. ಹಾಗಾಗಿ ಮಕ್ಕಳಿಗೆ ಈ ರೀತಿಯಾದಂತಹ ಒಂಥರ ಇವತ್ತಿನ ಜಗತ್ತಿನಲ್ಲಿ ಓದಿಗೆ ಹೆಚ್ಚಿನ ಆದ್ಯತೆ ಕೊಡೋದ್ರಿಂದ ಮಕ್ಕಳು ಡಿಪ್ರೆಷನ್ಗೆ ಹೋಗುವಂತಹ ಸ್ಥಿತಿಯಲ್ಲಿದ್ದಾರೆ. ಹಾಗಾಗಿ ಇಂತಹ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ರೆ ಅವರ ಮನಸ್ಸು ಕೂಡ ಇದರಲ್ಲಿ ಹುಮ್ಮಸ್ಸನ್ನ ಕಾಣ್ತದೆ. ಹಾಗಾಗಿ ಎಲ್ಲ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ, ಎಲ್ಲ ಶಾಲೆಗಳಿಂದ ಭಾಗವಹಿಸಿದ್ದಾರೆ. ಹಾಗಾಗಿ ಈ ಶಾಲಾ ಕ್ರೀಡಾಕೂಟ ಯಶಸ್ವಿಯಾಗಿ ನಡೀಲಿ ಅಂತ ನಾವು ಶುಭಾಶಯಗಳನ್ನು ಕೋರ್ತಾ ಶುಭಾಶಯವನ್ನ ತಿಳಿಸಿದ್ದೀವಿ ಸರ್. ಒಳ್ಳೆಯದಾಗಿ ಮಾಡಿದ್ದಾರೆ. ಡಾಕ್ಟರ್ ರಾಜನಂದಿನಿ ಕಾಗೋಡ್ರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀತಾ ಇದೆ. ತುಂಬ ಅಚ್ಚುಕಟ್ಟಾಗಿ ಎಲ್ಲ ರೀತಿಯ ಅಂದರೆ ಹೇಳಿದ್ರು ಈಗಷ್ಟೇ ಕೂಡ ನೀವು ಯಾವುದೇ ರೀತಿಯಾದಂತಹ ಒಂದು ತೀರ್ಪನ್ನು ಕೊಡಬೇಕಾದ್ರೆ ಅದು ತೀರ್ಪು ನ್ಯಾಯವಾಗಿರಬೇಕು ಅಂತ ಹೇಳಿ, ಹಾಗೆ ಎಲ್ಲರಿಗೂ ಕೂಡ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತೇಳಿ ಒಳ್ಳೆ ಕಾರ್ಯಕ್ರಮವನ್ನು ರಾಜನಂದಿನಿ ಹಾಗೂ ಇವತ್ತಿನ ಈ ವಲಯ ಮಟ್ಟದಲ್ಲಿ ಆದಷ್ಟು 18 ಶಾಲೆಯ ಮಕ್ಕಳು ಭಾಗವಹಿಸ್ತಿದ್ದಾರೆ. ಅವರೆಲ್ಲರಿಗೂ ಬೇಕಾದಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಏನೇ ಎಮರ್ಜೆನ್ಸಿ ಇದ್ದರೂ ನಾನೇ ಒಂದು ವೈದ್ಯರಾಗಿ ಏನಾದ್ರು ತೊಂದರೆಗಳನ್ನು ಗಮನಿಸಿ ತಕ್ಷಣ ನಾವು ಗಾಯಗಳನ್ನು ಪಟ್ಟಿ ಮಾಡಲಿಕ್ಕೆ ನಮ್ಮ ಬೇಕಾದಂಥ ORS ಏನೇ ಬೇಕಾದ ವ್ಯವಸ್ಥೆ ಎಲ್ಲವನ್ನು ಮಾಡಿದ್ದೀವಿ. ಯಾವುದೇ ತೊಂದರೆ ಆಗಲ್ಲ, ಆಗದೇ ಇರೋ ಹಾಗೆ ನೋಡುವಂಥ ಜವಾಬ್ದಾರಿ ನಮ್ಮದು. ಹಾಗೂ ಇಲಾಖೆಯವರು ನಮಗೆ ಆದಷ್ಟು ಬೇಕಾದಷ್ಟು ಸಹಾಯ ಮಾಡಿದ್ದಾರೆ. ನಮ್ಮಲ್ಲಿ ಸ್ವತಂತ್ರ ಸಾರಾಗಲಿ, ರಮೇಶ್ ಅವರಾಗಲಿ, ಅನ್ನಪೂರ್ಣ ಅವರಾಗಲಿ, ಹಾಗೂ ನಗರಸಭೆಯವರು ನಮಗೆಲ್ಲ ಈ ಫೀಲ್ಡನ್ನು ಕ್ಲೀನ್ ಮಾಡಿ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದ ಹೇಳ್ತಾ ಈ ಒಂದು ವಲಯ ಮಟ್ಟದ ಕ್ರೀಡಾಕೂಟ ಚೆನ್ನಾಗಿ ನಡೀಲಿ. ಎಲ್ಲರೂ ಗುಣವಂತಾಗಿ ಗೆಲ್ಲಲ್ಲ, ಆದರೂ ಒಂದು ಭಾಗವಹಿಸುವ ಮನೋಭಾವನೆ ಬಂದಿದೆಯಲ್ಲ ಅದೇ ಬಹಳ ಮುಖ್ಯ. ಅದು ಭಾವನೆ ಬರೋದೇ ಮಕ್ಕಳಲ್ಲಿ ಬಂದಾಗ ಅವರು ಮುಂದೆ ಅದೇ ಸ್ಪರ್ಧೆಗೂ ರೀತಿ ತಯಾರಾಗಿರ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಸಾಗರದ ಎಲ್ಲ ಶಾಲೆಯ ಶಿಕ್ಷಕರಿಗೆ, ಮಕ್ಕಳಿಗೆ ಒತ್ತಡರಹಿತ ಕಲಿಕೆಯಿಂದ ಉತ್ತಮ ಫಲಿತಾಂಶ ಪಡೆಯಲು ಸಾಧ್ಯವಿದೆ. ವಿದ್ಯಾಭ್ಯಾಸದ ದಿನಗಳಲ್ಲಿ ಕೇವಲ ಪರೀಕ್ಷೆಗಾಗಿ ಅಂಕಗಳಿಕೆಗಾಗಿ ಓದುವ ಬದಲು ಜ್ಞಾನ ಪಡೆದುಕೊಳ್ಳುವ ಓದಿನ ಪರಿಕಲ್ಪನೆ ವಿದ್ಯಾರ್ಥಿಗಳಲ್ಲಿ ಇರಲಿ ಎಂದು ಮೈಸೂರು ವಿಶ್ವವಿದ್ಯಾಲಯದ ಪ್ರಾಣಿಶಾಸ್ತ್ರ ವಿಭಾಗದ ನಿವೃತ್ತ ಮುಖ್ಯಸ್ಥ ಡಾಕ್ಟರ್ SN ಹೆಗಡೆ ತಿಳಿಸಿದರು. ಸಾಗರದ ದೇವರಾಚಾರ್ಯ ಕಲಾಭವನದಲ್ಲಿ ಗುರುವಾರ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ MDS ಸ್ವತಂತ್ರ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ ಅಧ್ಯಕ್ಷ BR ಜಯಂತ್ ಮಾತನಾಡಿದರು. MDF ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ HM ಶಿವಕುಮಾರ್, ಕೋಶಾಧ್ಯಕ್ಷ ವೆಂಕಟೇಶ್ ಕವಲಕೋಡು, ಪ್ರಾಚಾರ್ಯ ಡಾಕ್ಟರ್ ಜಗದೀಶ್ ಭಂಡಾರಿ ಉಪಸ್ಥಿತರಿದ್ದರು. 2024-25ನೇ ಸಾಲಿನ ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ನೇಹಾರಾವ್ ಪ್ರಾರ್ಥಿಸಿದರು, ಫಾತಿಮಾ ರಾಯಿಷಾ ಸ್ವಾಗತಿಸಿದರು, ಆಯಿಷಾ ರಫಿಯಾ ವಂದಿಸಿದರು. ದ್ವಿತಾ ಮತ್ತು ಐನಲ್ ಹಕ್ ಕಾರ್ಯಕ್ರಮ ನಿರೂಪಿಸಿದರು. ಸನ್ಮಾನ್ಯ ಶ್ರೀ ವೆಂಕಟೇಶ ಅವರು ಬಂದಿಲ್ಲ ಇಲ್ಲ ಅಂತಂದರೆ ಹೇಳಿ. ಈ MDF ಸ್ವತಂತ್ರ PU ಕಾಲೇಜಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ಜಗದೀಶ್ ಭಂಡಾರಿಯವರೇ ವೇದಿಕೆಗೆ 2 ಮತ್ತು 3ನೇ ಸಾಲಿನಲ್ಲಿ ಕುಳಿತಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳೇ, ಮುಂಭಾಗದಲ್ಲಿರ್ತಕ್ಕಂಥ ಗಣ್ಯರೇ, ಅತ್ಯಂತ ಹಿರಿಯರು ಕೂಡ ಇಲ್ಲಿ ಇದ್ದಾರೆ. ಎಲ್ಲ ಹಿರಿಯರು ಹಾಗೂ ಹಿಂಭಾಗದಲ್ಲಿ ಕುಳಿತಂಥ ಎಲ್ಲ ವಿದ್ಯಾರ್ಥಿಗಳೇ, ಈ ಸಭೆಯಲ್ಲಿ ಭಾಗವಹಿಸಲಿಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತದೆ, ತುಂಬ ಸಂತೋಷ ಅನಿಸ್ತದೆ. ಕಾರಣ ಬಹುಶಃ ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬೋದು. ಅದೆಲ್ಲಕ್ಕಿಂತ ಮುಂಚೆ ನಾನು ಈ ಪ್ರತಿಭಾವಂತರಿಗೆ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಪ್ರತಿಭಾವಂತರಿಗೆ ಶುಭ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸಲಿಕ್ಕೆ ನನ್ನ ಮಾತುಗಳನ್ನ ಪ್ರಾರಂಭ ಮಾಡ್ತೇನೆ. ಈಗಾಗಲೇ ಗೊತ್ತಾಗಿರ್ಬೇಕು, ನಾನು ಲಾಲ್ ಬಹದ್ದೂರ್ ಕಾಲೇಜಿನ ವಿದ್ಯಾರ್ಥಿ. ಲಾಲ್ ಬಹದ್ದೂರ್ ಕಾಲೇಜಿನ ವಿದ್ಯಾರ್ಥಿ ಅಂತಂದ್ರೆ PUC ಮತ್ತೆ BSc ಎರಡನ್ನೂ ಇದೇ ಕಾಲೇಜಿನಲ್ಲಿ ಓದು. 1967ರಲ್ಲಿ ನಾನು PUCಯನ್ನು ಓದಿದೆ ಈ ಕಾಲೇಜಿನಲ್ಲಿ. ಆಗ ಈ ಬಿಲ್ಡಿಂಗ್ ಕೂಡ ಇರಲಿಲ್ಲ. ಬಿಲ್ಡಿಂಗ್ ಇದ್ದು ಪೋಸ್ಟ್ ಆಫೀಸ್ ಪಕ್ಕ ಒಂದು ಬಾಡಿಗೆ ಕಟ್ಟಡದಲ್ಲಿತ್ತು. ನಂತರ ನಾನು BScಯನ್ನು ಹೋಗುವ ವರ್ಷ ಪ್ರಥಮ ವರ್ಷಕ್ಕೆ BScಗೆ ಅಡ್ಮಿಷನ್ ಮಾಡಿದಾಗ ಈ ಬಿಲ್ಡಿಂಗ್ ಪೂರ್ತಿ ಅಂದರೆ ಕಂಪ್ಲೀಟ್ ಆಗಿರಲಿಲ್ಲ, ಡಿಲೇ ಆಗಿರಲಿಲ್ಲ. ಗೋಡೆ, ಮಣ್ಣಿನ ಗೋಡೆ, ಕಲ್ಲಿನ ಗೋಡೆ,
ಆ ಕಟ್ಟಡದಲ್ಲಿ ನಾನು BSc ಹೋದೆ 1969ರಿಂದ 72ರವರೆಗೆ. 72ರಲ್ಲಿ BSc, ಅನಂತರ MSc, ಮುಂದಿನ ಜೀವನ ಸಾಕು. ನಾನು ಈ ಮಧ್ಯ ಕೆಲವು ವರ್ಷಗಳ ಹಿಂದೆ ವರ್ಷಕ್ಕೊಮ್ಮೆ ಈ ಕಾಲೇಜಿಗೆ ಬರ್ತಾ ಇದ್ದೆ, ಭೇಟಿ ನೀಡ್ತಾ ಇದ್ದೆ. ಯಾಕಂದರೆ ಆಗ ನನ್ನ ಎಲ್ಲ ಶಿಕ್ಷಕರಿದ್ದರು ಇಲ್ಲಿ, ಅವರನ್ನು ಒಮ್ಮೆ ಭೇಟಿ ಮಾಡಿ ನಂತರ ನಾನು ಮುಂದಿನ ವರ್ಷಕ್ಕೆ ಹೋಗ್ತಾ ಇದ್ದೆ. ಈಗ ಯಾರು 2003ಕ್ಕೆ ಒಂದ್ಸಾರಿ ಬಂದೆ. ಹಾಮಾನಾಯ್ತು, ಸನ್ಮಾನ್ಯ ಹಾಮಾನಾಯ್ತು ಕರ್ಕೊಂಡು ಕಾಲೇಜಿಗೆ ಒಂದ್ಸಾರಿ ಬಂದಿದ್ದೆ. ಅದರ ನಂತರ 2 ವರ್ಷ 2007-8 ಇರಬೇಕು, ನಾನು ಈ ಕಾಲೇಜು ಸ್ವಾಯತ್ತ ಸಂಸ್ಥೆಯಾಗಿ ಬದಲಾದಾಗ ಈ ಬೋರ್ಡ್ ಆಫ್ ಸ್ಟಡೀಸ್ಗೆ ಬಂದಿದ್ದೆ. ಸದಸ್ಯನಾಗಿ 1-2 ವರ್ಷ ಬಂದೆ, ಆನಂತರ ಬಂದಿಲ್ಲ. ಹೆಚ್ಚು ಕಮ್ಮಿ ನಾನು ಇಲ್ಲಿ ಬಂದೆ 15 ವರ್ಷಗಳಾಗಿತ್ತು. ಸ್ವಲ್ಪ ಉದ್ವೇಗ ಇದೆ, ಎಕ್ಸೈಟೇಷನ್ ಇದೆ. ಇಷ್ಟು ವರ್ಷಗಳ ನಂತರ ಬಂದಿದ್ದಕ್ಕೆ ಉದ್ವೇಗ ಇದೆ. ಈ ಉದ್ವೇಗದಲ್ಲಿ ಏನು ಮಾತಾಡಬೇಕು, ಏನು ಬಿಡಬೇಕು ಅನ್ನೋದು, ಅಥವಾ ನಾನು ಯೋಚನೆ ಮಾಡ್ಕೊಂಡ್ಬಂದಿದ್ದು ಮರೆತು ಹೋಗ್ಬೋದು ಆ ಉದ್ವೇಗದಲ್ಲಿ. ಅದು ಕ್ಷಮೆ ಇದೆ. ಅದಕ್ಕಿಂತ ಹೆಚ್ಚಿಗೆ ಸನ್ಮಾನ್ಯ ಭಂಡಾರಿ ಅವರಿಗೆ ಒಂದಿಷ್ಟು ಕ್ಲೂ ಕೊಟ್ಟಿದ್ದಾರೆ. ಏನನ್ನ ನಾನು ಮಾತಾಡಬೇಕು, ಯಾವ ವಿಚಾರವಾಗಿ ಭಾಷಣ ಬರ್ಕೊಟ್ಟಿಲ್ಲ ಅವರು, ಬೇರೆ ಅವರು ಸಾಧ್ಯವಾದಷ್ಟು CETಗೆ ಹಾಗೂ ಮತ್ತೆ ಮಕ್ಕಳ ಮುಂದಿನ ಭವಿಷ್ಯಕ್ಕೆ ಉಪಯೋಗ ಆಗುವಂಥದ್ದು ಒಂದಿಷ್ಟು ಮಾತುಗಳನ್ನ ಹೇಳಿ. ನಾನು ಅವರ ಕ್ಲೂ ಏನು ಕೊಟ್ಟಿದ್ದಾರೆ ಅದರ ಜೊತೆಗೆ ಈ ನನ್ನ ಪ್ರೋಗ್ರೆಸ್ ಬಗ್ಗೆ ಒಂದು ಹೇಳ್ತೇನೆ. ಬಯೋಡೇಟಾದಲ್ಲಿ ಹೇಳಿದ್ದಾರೆ, ಸಂಕ್ಷಿಪ್ತವಾಗಿ ಎಲ್ಲರೂ ಹೇಳಿದ್ದಾರೆ. ಆದರೆ ಕೆಲವು ಸೂಕ್ಷ್ಮ ವಿಚಾರಗಳನ್ನು ನಾನು ಹೇಳಿದ್ದೆ, ಅಂಥ ವಿಚಾರಗಳನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಸಂಸ್ಥೆಯಲ್ಲಿ ನಾನು ಶಿಕ್ಷಣ ಪಡೆಯುವ ಹಂತದಲ್ಲಿ PUC ಇದೇ ಕಾಲದಲ್ಲಿ 1967 ಅಂತ ಹೇಳಿ, ಆಗ ಇದ್ದದ್ದು 1 ವರ್ಷದ PUC, ಒಂದೇ ವರ್ಷ, 2 ವರ್ಷ ಇರಲಿಲ್ಲ. ಆ 1 ವರ್ಷದ PUC 1967 ಮಾರ್ಚಲ್ಲಿ ನಾನು PUC ಪರೀಕ್ಷೆ ಬರೆದಿದ್ದೆ. ಈ ವಿದ್ಯಾರ್ಥಿಗಳಲ್ಲಿ ವಿಶೇಷವಾಗಿ ಹಿಂದಿನ ಸಾಲಿನಲ್ಲಿರೋ ಮಕ್ಕಳನ್ನ ಒಂದು ಗೆಸ್. ಚೈತನ್ಯ ವಿಶೇಷ ಶಾಲೆಯು ವಿಶೇಷಚೇತನ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಮೂಲಕ ಅವರಲ್ಲಿರುವ ಬೌದ್ಧಿಕ ಸಾಮರ್ಥ್ಯ ವೃದ್ಧಿಸುವ ಕೆಲಸ ಮಾಡುತ್ತಿದೆ ಎಂದು LB ಕಾಲೇಜಿನ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ BC ಶಶಿಧರ್ ತಿಳಿಸಿದರು. ಸಾಗರದ LB ಕಾಲೇಜಿನಲ್ಲಿ ಬುಧವಾರ ಚೈತನ್ಯ ವಿಶೇಷ ಶಿಕ್ಷಣ ಟ್ರಸ್ಟ್ ಮತ್ತು ಯೂತ್ ಕನ್ಸರ್ವೇಷನ್ ಆಕ್ಷನ್ ನೆಟ್ವರ್ಕ್ ಆಶ್ರಯದಲ್ಲಿ ವಿಶೇಷಚೇತನ ಮಕ್ಕಳಿಗೆ ಆಯೋಜಿಸಿದ್ದ ಸಾಕ್ಷ್ಯಚಿತ್ರ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ದಿ ಪ್ಲಾನೆಟ್ ಸಾಕ್ಷ್ಯಚಿತ್ರದ ನಿರ್ದೇಶಕ ಸುಹಾಸ್ ಪ್ರೇಮ್ಕುಮಾರ್, ಪ್ರಾಚಾರ್ಯ ಡಾಕ್ಟರ್ ಲಕ್ಷ್ಮೀಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಯುಕೆನ್ ಸಂಸ್ಥೆಯ ಅಂಜಲಿ ಪೂಜಾರಿ, ಶ್ರೀಕಾಂತ್ ನಾಯ್ಕ್, ಗಿರೀಶ್ ಜನ್ನೆ, ಪ್ರದೀಪ್ ಕಲ್ಲಹಳ್ಳಿ, ಈಶಾನ್ಯ, ಜಗದೀಶ್ ಒಡೆಯರ್, ಸುರೇಶ್ ಕೆ, ರಾಮಸ್ವಾಮಿ ಕಳಸವಳ್ಳಿ, ಶ್ರೀಕಾಂತ್ ಇನ್ನಿತರರು ಉಪಸ್ಥಿತರಿದ್ದರು. ಶಾಂತಲಾ ಸುರೇಶ್ ಸ್ವಾಗತಿಸಿದರು. BH ರಾಘವೇಂದ್ರ ಪ್ರಾಸ್ತಾವಿಕ ಮಾತನಾಡಿದರು. ವೆಂಕಟೇಶ್ ವಂದಿಸಿದರು.
ಸಾಗರ ತಾಲೂಕಿನ ಕೆಳದಿಯ ಇತಿಹಾಸ ಪ್ರಸಿದ್ಧವಾದ ಕೆಳದಿ ರಾಮೇಶ್ವರ ದೇವಸ್ಥಾನದಲ್ಲಿ ಬುಧವಾರ ಶ್ರೀ ರಾಮೇಶ್ವರ ಮತ್ತು ಶ್ರೀ ವೀರಭದ್ರ ಸಹಿತ ಪರಿವಾರ ದೇವರಿಗೆ ಶ್ರೀ ಮಹಾರುದ್ರ ಪಾರಾಯಣ, ಕೈಲಾಸ ಯಂತ್ರಾರಾಧನೆ, ಕುಂಕುಮಾರ್ಚನೆ ಕಾರ್ಯಕ್ರಮ ನಡೆಯಿತು. ರಾಮೇಶ್ವರ ದೇವಸ್ಥಾನದಲ್ಲಿ ಸುಮಾರು 200 ವರ್ಷಗಳ ನಂತರ 250ಕ್ಕೂ ಹೆಚ್ಚು ಅರ್ಚಕರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಪ್ರಧಾನ ಅರ್ಚಕರಾದ ವಿನಾಯಕ್ ಭಟ್, ಶ್ರೀನಿಧಿ ಭಟ್ ಮತ್ತು ಡಾಕ್ಟರ್ ಕೆಳದಿ ವೆಂಕಟೇಶ್ ಜೋಯಿಸ್ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಶ್ರೀ ರಾಮೇಶ್ವರ ದೇವರ ವ್ಯವಸ್ಥಾಪನಾ ಸಮಿತಿಯ BR ಉಮೇಶ್ ಮಾತನಾಡಿದರು. ಪ್ರಮುಖರಾದ KM ಸತ್ಯನಾರಾಯಣ್, ಮಂಜಪ್ಪ KE, ಸುರೇಶ್ ಕೆಳದಿ, ರಮೇಶ್ ಕೆಳದಿ ಇನ್ನಿತರರು ಹಾಜರಿದ್ದರು. ಬಂದಿರಲಿಲ್ಲ ಅನ್ಬೇಕು. ಆದರೆ ಇವತ್ತಿನ ದಿವಸ ಇಷ್ಟು ಪ್ರಮಾಣದ ಎಲ್ಲ ಋತ್ವಿಜರು ಬಂದು ಇಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ರಾಮೇಶ್ವರ ಸೇವಾ ಸಮಿತಿಯ ಪರವಾಗಿ ಅಭಿನಂದನೆಗಳನ್ನು ಹೇಳ್ತೇನೆ. ಹಾಗೆಯೇ ಮುಂದೂ ಕೂಡ ನಮ್ಮ ದೇವಸ್ಥಾನದಲ್ಲಿ ನಡೀತಕ್ಕಂತಹ ಎಲ್ಲ ಕಾರ್ಯಕ್ರಮಗಳಲ್ಲೂ ತಮ್ಮೆಲ್ಲ ಸಲಹೆ, ಸಹಕಾರ, ಮಾರ್ಗದರ್ಶನ, ಹಾಗೆಯೇ ಈ ಊರಿನ ಜನ, ಇಲ್ಲಿ ಎಲ್ಲ ಮಾತೆಯರು, ಮಹಿಳೆಯರು ಮಾಡಿರ್ತಕ್ಕಂತಹ ಎಲ್ಲ ಕೆಲಸ ದೇವರಿಗೆ ಪ್ರಿಯವಾಗಿ ತಮ್ಮೆಲ್ಲರಿಗೂ ಶ್ರೀ ರಾಮೇಶ್ವರ ಭಾರತಿ ಆಶೀರ್ವಾದವನ್ನು ನೀಡಿ ಎಲ್ಲರಿಗೂ ಶ್ರೇಯೋಭಿವೃದ್ಧಿ ಆಗಲಿ ಅಂತ ಹೇಳಿ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.